ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ. ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದ್ಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು. ಶ್ರೀಕಾಂತ್ ಮತ್ತು ಕನ್ನಡ ಸಾಹಿತ್ಯ ಆಸಕ್ತರು, ನಮಸ್ಕಾರ. ನಾವು ಕನ್ನಡ ಸಾಹಿತ್ಯ ಅದು ಪ್ರಾರಂಭವಾದ ಕಾಲದಿಂದ ಹಾಗೂ ನಮ್ಮ ಕನ್ನಡದ ಪ್ರಪ್ರಥಮ ರಾಜ್ಯ ಕದಂಬ ರಾಜ್ಯ, ಅಲ್ಲಿಂದ ಅದರ ಬೆಳವಣಿಗೆಯನ್ನು ನೋಡ್ತಾ ಬಂದಿದ್ದೇವೆ. ಈಗ ಹಿಂದಿನ ಸಂಚಿಕೆಯಲ್ಲಿ ಗಂಗರಾಜ ವಂಶದ ಬಗ್ಗೆ ಮಾತಾಡಿದ್ದಾಯಿತು. ವಿಶೇಷವಾಗಿ ಗಂಗಟಕಾರ ಒಕ್ಕಲಿಗರು ತುಂಬ ಹೆಮ್ಮೆ ಪಡಬಹುದಾದಂಥ ವಿಷಯ ಅನ್ನುವುದನ್ನು ಹೇಳಿದ್ದಾಯಿತು. ಅವರೇ ಚಾವುಂಡರಾಯನ ಸಂದರ್ಭದಲ್ಲಿ ಗೋಮಟೇಶ್ವರನ ಸ್ಥಾಪನೆಗೂ ಕಾರಣರಾದರು ಹಾಗೂ ಪುರಿ ಜಗನ್ನಾಥ ದೇಗುಲವನ್ನು ನಿರ್ಮಾಣ ಮಾಡಿದವರು ಅವರೇ. ಈ ಅಂಶಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ದಾಖಲು ಮಾಡಿದೆವು. ಇದೀಗ ಈ ಹೊತ್ತು ಗಂಗರ ಸಂದರ್ಭದಲ್ಲಿ ಸೃಷ್ಟಿಯಾದಂಥ ಸಾಹಿತ್ಯದ ಒಂದು ಸ್ಥೂಲ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಗಂಗರ ಕಾಲ ನಾನು ಆಗಲೇ ಹೇಳಿದಾಗೆ 700 ವರ್ಷಗಳು ವಿಸ್ತಾರವಾಗಿರ್ತಕ್ಕಂಥದ್ದು. ಆ 700 ವರ್ಷಗಳಲ್ಲಿ ಬೇರೆ ಯಾವ ರಾಜಮನೆತನದವರು ಇರಲಿಲ್ಲ ಅಂತ ಅಲ್ಲ. ಚಾಲುಕ್ಯರಿದ್ದರು, ರಾಷ್ಟ್ರಕೂಟರಿದ್ದರು, ಪಲ್ಲವರಿದ್ದರು, ಈಗಾಗಲೇ ನಾವು ನೋಡಿದಂಥ ಕದಂಬರು ಮುಂದುವರಿತಾ ಇದ್ದರು. ಹೀಗಾಗಿ ಈಗ ನಾವು ಕದಂಬರನ್ನು ಮುಗಿಸೆವು, ತಲಕಾಡು ಗಂಗರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅವರ ಸಾಹಿತ್ಯ ಅಂದರೆ ಗಂಗರ ಸಾಹಿತ್ಯ ಇಷ್ಟಕ್ಕೆ ಮುಗೀತು, ಅದಾದಮೇಲೆ ಮುಂದಿನ ರಾಜವಂಶ ಅಂತ ಅರ್ಥ ಅಲ್ಲ. ಈ 700 ವರ್ಷಗಳ ವಿಸ್ತಾರ ಇರೋ ಕಾರಣದಿಂದ ನಾವು ಕೊನೆಯಲ್ಲಿ ಮಾತಾಡಬೇಕಾಗಿರತಕ್ಕಂಥ ಅಂದರೆ 700 ವರ್ಷದ ಕೊನೆಯಲ್ಲಿ ಬರತಕ್ಕಂಥ ಚಾವುಂಡರಾಯನ ವಿಷಯವನ್ನು ಮಾತಾಡಬೇಕಾದ್ರೆ ಅಷ್ಟು ಹೊತ್ತಿಗಾಗಲೇ ನಾವು ಬೇರೆ ಬೇರೆ ಕವಿಗಳ ಬಗ್ಗೆ ಎಲ್ಲ ಮಾತಾಡಿ ಮುಗಿಸಿರ್ತೀವಿ. ನೃಪತುಂಗನ ಬಗ್ಗೆ ಮಾತಾಡಿರ್ತೀವಿ, ಪಂಪನ ಬಗ್ಗೆ ಮಾತಾಡಿರ್ತೀವಿ, ಪೊನ್ನನ ಬಗ್ಗೆ ಮಾತಾಡಿರ್ತೀವಿ, ರಂಗನ ಬಗ್ಗೆ ಮಾತಾಡ್ತೀವಿ. ಹೀಗಾಗಿ ಈ ರಾಜವಂಶದಲ್ಲಿ ಇಲ್ಲೆಲ್ಲ ಪಂಪರನ್ನ ಬಂದ್ಬಿಡ್ತಾರೆ, ಇಲ್ಲಿ ಚಾವುಂಡರಾಯ ಬರ್ತಾನೆ, ಅವನು ಗಂಗವಂಶಸ್ಥ ಅಂತಂತ. ಹೀಗಾಗಿ ಕೆಲವು ಸಂಚಿಕೆಗಳ ನಂತರ ನಾನು ಮತ್ತೆ ಚಾವುಂಡರಾಯನನ್ನು ನೆನಪಿಸ್ಕೊಳ್ತಾ ಇದ್ದೇನೆ ಅಂದರೆ ಆಗ ಗಂಗವಂಶಕ್ಕೆ ಸಂಬಂಧಪಟ್ಟಿರತಕ್ಕಂಥ ಚಾವುಂಡರಾಯನ ಕೃತಿಯ ಬಗ್ಗೆ ಮಾತಾಡ್ತೀನಿ, ಸಾಹಿತ್ಯದ ಹಿನ್ನೆಲೆಯಲ್ಲಿ, ಅದರ ಅನುಕ್ರಮಣಿಕೆಯಲ್ಲಿ. ಇದೀಗ ತುಂಬ ಸ್ಥೂಲವಾಗಿ ನಮ್ಮ ಸಾಹಿತ್ಯದ ಕಾಲಕ್ಕೆ ಅನುಗುಣವಾಗಿ ಉಲ್ಲೇಖಿಸಬಹುದಾದಂತಹ ಒಂದು 2-3 ಕೃತಿಗಳನ್ನು ಮಾತ್ರ ಗಂಗರ ಕಾಲದನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ಅದರಲ್ಲಿ ಬಹಳಷ್ಟು ಕೃತಿಗಳು ನಮಗೆ ಸಿಕ್ಕಿಲ್ಲ. ಮತ್ತು ಸಿಕ್ಕಿಲ್ಲದ್ರ ಬಗ್ಗೆ ಏನಪ್ಪ ಮಾತಾಡೋದು ಅಂದರೆ, ಅದಿತ್ತು ಅಂತ ಹೇಗೆ ಹೇಳ್ತೀರಿ ಅಂದರೆ, ಆನಂತರ ಬಂದಂತಹ ಕವಿಗಳು ಇವರ ಬಗ್ಗೆ ತಮ್ಮ ಕೃತಿಯಲ್ಲಿ ದಾಖಲು ಮಾಡಿದ್ದಾರೆ. ಅಂದರೆ ಆಗ್ಗೆ ಲಭ್ಯವಾಗಿತ್ತು, ಈಗ್ಗೆ ಅದು ಸಿಗ್ತಾ ಇಲ್ಲ ಅಂತ. ಹೇಗೂ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂತಹ ಸಂದರ್ಭದಲ್ಲಿ ಈ ಕೆಲವು ಕೃತಿಗಳನ್ನು ಇವತ್ತು ನಾನೇ ಮಾತಾಡಲಿದ್ದೇನೆ.
ಅದನ್ನು ನಾವು ತುಂಬ ಗಮನ ಇಟ್ಟು ನೋಡಬೇಕಾಗುತ್ತೆ. ಹೀಗಾಗಿ ಗಂಗರ ಹಿನ್ನೆಲೆಯಲ್ಲಿ ಸೃಷ್ಟಿಯಾದಂಥ ಕಾವ್ಯದ ಒಂದು ಸ್ಥೂಲ ದರ್ಶನವನ್ನು ಒಂದೆರಡು ಮೂರು ಕೃತಿಗಳನ್ನು ನೋಡೋಣ, ಆರಂಭ ಮಾಡೋಣ. ಗಂಗರಲ್ಲಿ ನಾವು ಗಮನಿಸಬೇಕಾದ್ದು ಪ್ರಾರಂಭದಲ್ಲಿ ಬಂದಂತಹ ಮಾಧವನನ್ನು, ಒಂದನೇ ಮಾಧವನನ್ನು. ಆ ಮಾಧವ ದತ್ತ ಸೂತ್ರ ಅನ್ನತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಅಂದರೆ ಈ ಗಂಗಾ ರಾಜರ ಪ್ರಾರಂಭದಿಂದಲೂ ಸಾಹಿತ್ಯಕ್ಕೆ ಮಾನ್ಯತೆಯನ್ನು ಕೊಡ್ತಾ ಬಂದಂಥವ್ರು. ಆ ಪಟ್ಟಿಯಲ್ಲಿ ನಮಗೆ ಅತ್ಯಂತ ಪ್ರಶಸ್ತವಾದ, ಅತ್ಯಂತ ಪ್ರಸಿದ್ಧವಾದ ಹೆಸರು ಕಾಣಿಸ್ತಕ್ಕಂಥದ್ದು ದುರ್ವಿನೀತನ ಸಂದರ್ಭದಲ್ಲಿ. ಅವಿನೀತನ ಮಗ ಆತ ದುರ್ವಿನೀತ, ಬಹಳ ಪ್ರಸಿದ್ಧವಾದ ಹೆಸರು. ಈ ದುರ್ವಿನೀತನ ಹೆಸರನ್ನು ಮುಂದೆ ನಾನು ಮಾತನಾಡಲಿರತಕ್ಕಂತಹ ನೃಪತುಂಗನ ಕವಿರಾಜ ಮಾರ್ಗದಲ್ಲಿ ದಾಖಲು ಮಾಡಿದ್ದಾನೆ. ಅಂಥ ಕವಿ ಕನ್ನಡದ ಪ್ರಾರಂಭದ ಕವಿಗಳನ್ನು ಪಟ್ಟಿ ಮಾಡ್ತಾ ಈ ದುರ್ವಿನೀತನ ಬಗ್ಗೆ ಬಹಳ ಪ್ರಶಂಸೆಯನ್ನು ಮಾಡಿದ್ದಾನೆ ನೃಪತುಂಗ. ಮುಂದೆ ಈ ದುರ್ವಿನೀತ ಬಹಳ ದೊಡ್ಡ ರಾಜ್ಯವನ್ನು ಆಡಳಿತ ಮಾಡಿದಾತ, ಸ್ವಯಂ ಕವಿ, ಒಂದು ಅರ್ಥದಲ್ಲಿ ಅನುವಾದಕ. ಈತನ ಶಕ್ತಿಯನ್ನು ನಾವು ಗಮನಿಸಬೇಕಾಗಿದ್ದರೆ ಈತನ ಆಸ್ಥಾನದಲ್ಲಿಯೇ ಭಾರವಿ ಎನ್ನತಕ್ಕಂತಹ ಕವಿ ಇದ್ದದ್ದು ಅಂತ ನೆನಪಿಟ್ಕೊಳ್ಬೇಕು. ನಾವು ದಂಡಿಯನ್ನು ಕೇಳಿದ್ದೀವಿ. ದಂಡಿ ಆತನೂ ದಕ್ಷಿಣ ಭಾರತದಾತ. ಆತನ ಕೃತಿಯಲ್ಲಿ ಕಾವೇರಿಯ ವರ್ಣನೆ ಎಲ್ಲ ಬಂದಿರೋ ಕಾರಣದಿಂದ ಆತನು ಕನ್ನಡಿಗ ಇರಬೇಕು ಅಂತ ಸಂದೇಹಿಸಿದ್ದಾರೆ. ಆ ದಂಡಿನ ಮಹಾಕವಿ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು ಕಾವ್ಯಾದರ್ಶ ಅನ್ನತಕ್ಕಂಥ ಕಾವ್ಯಾಲಂಕಾರ ಗ್ರಂಥದಿಂದ, ಹಾಗೂ ಅವಂತಿ ಸುಂದರಿ ಕಥಾ ಅನ್ನತಕ್ಕಂಥ ಕಾವ್ಯ ಹಾಗೂ ದಶಕುಮಾರ ಚರಿತ್ರೆ ಅನ್ನತಕ್ಕಂಥ ಗದ್ಯ ಕಾವ್ಯಗಳಿಂದ ದಂಡಿ ಬಹಳ ಪ್ರಸಿದ್ಧ. ಆತನ ತಂದೆ ಮನೋರಥ ಅಂತ. ಆತ ಅಷ್ಟೊಂದು ಕಾವ್ಯದ ಹಿನ್ನೆಲೆಯಲ್ಲಿ ಏನು ಪ್ರಸಿದ್ಧಿ ಇಲ್ಲ. ಆದರೆ ಆತನ ತಂದೆ ಭಾರವಿ. ಆ ಭಾರವಿ ಇದ್ದದ್ದು ಈ ದುರ್ವಿನೀತನ ಆಸ್ಥಾನದಲ್ಲಿ. ಭಾರವಿ ಇದು ಬಹಳ ಪ್ರಸಿದ್ಧವಾದ ಕೃತಿ ಕಿರಾತಾರ್ಜುನೀಯ ಅಂತ. ಅದು ಸಂಸ್ಕೃತ ಕೃತಿ, 18 ಸರ್ಗಗಳ ಒಂದು ಕೃತಿ. ಮಹಾಭಾರತಕ್ಕೆ ಸಂಬಂಧಪಟ್ಟಿರುವ ಒಂದು ಉಪಾಖ್ಯಾನವನ್ನು ತಗೊಂಡು ಅದರೊಳಗೆ ಚಿಂತನೆ ಮಾಡಿದ್ದಾನಂತ. ಬಹಳ ಸುಂದರವಾಗಿರತಕ್ಕಂಥ ಕೃತಿ ಸಂಸ್ಕೃತದಲ್ಲಿ. ಆದರೆ ನಾವು ಕನ್ನಡ ಸಾಹಿತ್ಯವನ್ನು ಮಾತಾಡ್ತಾ ಇದ್ದೀವಿ ರೀ, ಸಂಸ್ಕೃತದ ಕಾವ್ಯದ ಬಗ್ಗೆ ಏನು ಹೇಳ್ತೀರಿ ಅಂದರೆ, ಆ ಕಿರಾತಾರ್ಜುನೀಯದ 15ನೆಯ ಸರ್ಗವನ್ನು ಈ ದುರ್ವಿನೀತ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅದು ಮಹಾಪ್ರಧಾನವಾಗಿರತಕ್ಕಂಥ ವಿಷಯ. ಅಷ್ಟೇ ಅಲ್ಲ, ಗುಣಾಢ್ಯ ಅನ್ನತಕ್ಕಂಥವನು ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥಾ ಅನ್ನುವುದನ್ನು ಬರೆದಿದ್ದ. ಅದನ್ನು ವಡ್ಡ ಕಥಾ ಅಂತ ಅನುವಾದ ಮಾಡಿದೆ. ಅದು ಸಂಸ್ಕೃತ ಇರಬಹುದಾ ಅಥವಾ ಕನ್ನಡ ಇರಬಹುದಾ ಅನ್ನುವ ಚರ್ಚೆ ಇದೆ. ಕನ್ನಡದಲ್ಲಿ ಇರಬಹುದು ಅಂತ ಅಂದುಕೊಳ್ಳೋಣ ನಾವು ಕನ್ನಡ ಪಕ್ಷಪಾತಿಗಳಾಗಿ. ಶಬ್ದಸಾರ ಅನ್ನತಕ್ಕಂಥ ಒಂದು ಕೃತಿ ಅವರು ಗುರುಗಳು ಪೂಜ್ಯಪಾದರು ಬರೆದಿರತಕ್ಕಂಥದ್ದು. ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾನೆ ದುರ್ವಿನೀತ ಅನ್ನತಕ್ಕಂಥ ಹೇಳಿಕೆ. ಹೀಗಾಗಿ ದುರ್ವಿನೀತನ ಸಂದರ್ಭದಲ್ಲಿ ಸಾಕಷ್ಟು ಸಾಹಿತ್ಯ ಸಮೃದ್ಧಿಯಾಯಿತು. ಅದರೊಳಗೂ ದುರ್ವಿನೀತನೇ ಮಹಾವಿಶೇಷವಾಗಿ ಇದನ್ನೆಲ್ಲ ಸೃಷ್ಟಿ ಮಾಡಿದ ಅಂತಕ್ಕಂಥ. ಹಾಗೆ ಮುಂದುವರೆದರೆ ಶ್ರೀಮುಖ ಅನ್ನತಕ್ಕಂಥ ಒಬ್ಬ ರಾಜ. ಆ ಶ್ರೀಮುಖ ಗಜಶಾಸ್ತ್ರ ಅನ್ನತಕ್ಕಂಥದ್ದನ್ನು ಬರೆದ. ಇನ್ನು ಆತನ ಮುಂದುವರಿದ ಭಾಗ ಅಂದರೆ 2ನೆಯ ಶಿವಮಾರ, ಬಹಳ ಪ್ರಸಿದ್ಧವಾದ್ದು. ಇದು ದಾಖಲಾತಿ ಉಂಟು, ಗಜಾಷ್ಟಕ ಅಂತ. ಕನ್ನಡದ ಪಂಪಪೂರ್ವ ಕೃತಿಗಳನ್ನು ಗಮನಿಸಿದಾಗ ವಿಶೇಷವಾಗಿ ನೃಪತುಂಗನಿಗಿನ್ನ ಹಿಂದೆ ಇದ್ದದ್ದು, ಪಂಪನಿಗಿನ್ನ ಹಿಂದೆ ನೃಪತುಂಗ, ಆ ನೃಪತುಂಗನಿಗಿನ್ನ ಹಿಂದೆ ಇದ್ದದ್ದು ಗಜಾಷ್ಟಕ ಅಂತ. ಆ ಗಜಾಷ್ಟಕವನ್ನು ಬರೆದಾತ ಈ 2ನೆಯ ಶಿವಮಾರ, ಸೈಗೊಟ್ಟ ಶಿವಮಾರ ಅಂತಲೂ ಆತನನ್ನು ಕರೀತಾರೆ. ಈ ಶಿವಮಾರ
ಗಜಾಷ್ಟಕವನ್ನು ಬರೀತಾನೆ. ಬಹಳ ಪ್ರಸಿದ್ಧವಾಗಿರತಕ್ಕಂಥ ಕೃತಿ, ಕನ್ನಡದ್ದು. ಹೀಗಾಗಿ ಅದು ಬಹಳ ಪ್ರಧಾನವಾದದ್ದು. ಇದರ ನಂತರ ನಾವು ಗಂಗಾ ಸಂಸ್ಥಾನದಲ್ಲಿ ಗಂಗರಾಜರಿಂದ ಗಂಗಟಕಾರ ಒಕ್ಕಲಿಗರು ಸಂತೋಷಪಟ್ಟು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದಂತಹ ರಾಜ ಅಂದರೆ ಈಗಾಗಲೇ ಹೇಳಿದ ಹಾಗೆ ಚಾವುಂಡರಾಯ. ಆ ಚಾವುಂಡರಾಯನ ಸಂದರ್ಭವನ್ನು ನಾನು ಈಗ ಮಾತಾಡಲ್ಲ, ಅದನ್ನು ನಾನು ಮುಂದೆ ರನ್ನ ಮಹಾಕವಿಯನ್ನು ಮಾತಾಡಿದಾಗ ರನ್ನನ ಗದಾಯುದ್ಧದ ಸಂದರ್ಭದಲ್ಲಿ ಆಗ ಚಾವುಂಡರಾಯನ ಪಾತ್ರದ ಬಗ್ಗೆ, ಆತನ ಸಾಹಿತ್ಯದ ಬಗ್ಗೆ, ಆತನ ಕೃತಿಯ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದಿಷ್ಟು ಗಂಗ ಮನೆತನದ ಸಂದರ್ಭದಲ್ಲಿ ಪಂಪ ಪೂರ್ವ ಯುಗದಲ್ಲಿ ಸೃಷ್ಟಿಯಾದಂತಹ ಕನ್ನಡ ಸಾಹಿತ್ಯದ ಒಂದು ತುಣುಕು ದರ್ಶನ. ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಪಲ್ಲವರನ್ನು ಕುರಿತು, ಪಲ್ಲವರ ಸಾಮ್ರಾಜ್ಯವನ್ನು ಕುರಿತು, ಪಲ್ಲವರ ಇತಿಹಾಸವನ್ನು ಕುರಿತು ದರ್ಶನ ಮಾಡೋಣವೇ. ನಮಸ್ಕಾರ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು.